ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರಿಟೇಲ್ ಡ್ಯಾಡೀಸ್ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ವೆರಿ ಸಿಂಪಲ್ ಆಗಿರೋ ಕ್ವಶನ್ ಏನಂದ್ರೆ, ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ದಿರಾ ಹೆಂಗೆ ಸೇಲ್ ಮಾಡೋದು ಅಂತ ತುಂಬಾ ಜನ ಕೇಳಿದ್ದೀರಾ. ಸೊ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಸೊ ನೀವು ಸೇಲ್ ಪ್ಯಾನಲ್, ಸೇಲ್ ಪೋಸ್ ಆರ್ ಸೇಲ್ ಪ್ಯಾನಲ್ ಇಲ್ಲಿಗೆ ಬಂದು ಇಲ್ಲಿ ನೋಡ್ಬೋದು ನೀವು ಸೇಲ್ ಡೀಸೇಲ್ ಬಿಲ್ ಡಿಸೈನ್ ಡ್ಯಾಶ್ ಬೋರ್ಡ್ ಪೇ ಅಂತ ಇದೆ. ಸೊ ನಿಮಗೆ ಜಸ್ಟ್ ಈ ಡೀಸೇಲ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಈ ಬೋರ್ಡ್ ಬರುತ್ತೆ. ನೀವು ಸೇಲ್ ಬಟನ್ ಕ್ಲಿಕ್ ಮಾಡಿದ್ರೆ ಯೂಶ್ವಲ್ ಆಗಿ ಡೈಲಿ ಬಿಲ್ಲಿಂಗ್ ಏನ್ ಮಾಡ್ತೀರಾ ಆ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ನೀವು ಡೀಸೇಲ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ನೀವು ಪ್ರಾಡಕ್ಟ್ ನೇಮ್ ಡೈರೆಕ್ಟ್ ಆಗಿ ಹಾಕ್ಬೋದು. ಈಗ ನಾನು ಇಲ್ಲಿ ಶಾಪು ಅಂತ ಹಾಕ್ತೀನಿ. ಇದು ನಾನು ಅಪ್ಡೇಟ್ ಮಾಡಿಲ್ಲ. ಆಡ್ ಟು ಕಾರ್ಡ್, ಆಡ್ ಟು ಪ್ರಾಡಕ್ಟ್ಸ್ ಅಲ್ಲಿ ನಾನು ಏನು ಅಪ್ಡೇಟ್ ಮಾಡಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ತಾ ಇದೀನಿ. ಓಕೆ, 5 ಪ್ಯಾಕೆಟ್ಸ್ ಎಲ್ಲ ತಗೋತೀನಿ ನಾನು. ರೇಟ್ ಬಂದು 1500 ಪ್ಲಸ್ ಬಟನ್ ಆಡ್ ಮಾಡಿದೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ನೀವು ಆಡ್ ಲಿಸ್ಟ್ ಅಲ್ಲಿ ಆಡ್ ಐಟಮ್ ಅಲ್ಲಿ ನೀವು ಒಂದು ಐಟಮ್ನ ಸೇರಿಸಿಲ್ಲ, ಏನೋ ಲೈಕ್ ಇಲ್ಲ ಇವಾಗ ಸದ್ಯಕ್ಕೆ, ಬಟ್ ಇವಾಗ ಸೇಲ್ ಮಾಡಬೇಕು. ಸೊ ಆ ತರ ಸಿಚುವೇಶನ್ ಅಲ್ಲಿ, ಟಫ್ ಸಿಚುವೇಶನ್ ಅಲ್ಲಿ ಜಸ್ಟ್ ಡೈರೆಕ್ಟ್ ಆಗಿ ನೀವು ಸೇಲ್ ಮಾಡ್ಬೋದು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಏನು ಸೇಲ್ ಬರ್ಬೇಕು, ನೀವೀಗ ಜಸ್ಟ್ ನಾನು ಡೈರೆಕ್ಟ್ ಆಗಿ ಐಟಮ್ ನೇಮ್ ಹಾಕ್ತಾ ಇದ್ದೀನಿ. ಒಂದು 35 ಪೀಸಸ್ ಅಂತಾನೆ ಇಟ್ಕೊಳ್ಳೋಣ. ಬೈ 100 ಜಸ್ಟ್ ಆಡ್ ಮಾಡಿದೆ. ಅಷ್ಟು ಬೈಸ್ ಇದೆಲ್ಲ ದಿವಸ. ಧನ್ಯವಾದಗಳು.